ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವು ಚೆನ್ನಾಗಿದ್ರೆ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತೀರ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಹಾಗೆ ನಾವು ಇಲ್ಲಿ ನಮ್ಮ ಪುಟ್ಟನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಅವ್ನ ಬರ್ತ್ಡೇ ದಿನ ನಾವು ಊರಲ್ಲಿ ಇರಲಿಲ್ಲ, ಮನೆ ದೇವ್ರಿಗೆ ಹೋಗಿದ್ವಿ. ಸೊ ಹಂಗಾಗಿ ಅವತ್ತು ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಏನು ಅಂದರೆ, ನಾವು ಒಂದು ಒನ್ ಡೇ ಲೇಟಾಗೆ ಸೆಲೆಬ್ರೇಟ್ ಮಾಡ್ತೀವಿ ಯಾವಾಗಲೂ. ಸೊ ಹಾಗಾಗಿ ಈ ಸಲ 2 days 3 days ಲೇಟ್ ಆಗಿಬಿಡ್ತು. ಸೊ ಎಲ್ರಿಗೂ ಹೇಳಿದ್ದ ಪುಟ್ಟ ಕೂಡ. ನಾನಿಲ್ಲಿ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಫ್ರೈಡ್ ರೈಸ್ ಮಾಡಿದ್ದೆ, ಮತ್ತು ಸ್ವಲ್ಪ ಮಿಕ್ಸರ್ ಎಲ್ಲ ತೊಗೊಂಡು ಬಂದಿದ್ವಿ. ಕೇಕು ಸ್ಟೆಪ್ ಕೇಕ್ ಮಾಡಿಸಿದೆ ನೋಡಿ. ಅವನಿಗೆ ಒಂದು ಸ್ವಲ್ಪ ಈ ಥರ ಕೇಕು ಮತ್ತು ಸೆಲೆಬ್ರೇಷನ್ಸ್ ಅಂದರೆ ತುಂಬಾ ಇಷ್ಟ. ಅವ್ನಿಗೆ ಎಲ್ರೂ ಕರೆದು ಮಾಡಬೇಕು ಅಂತೇಳಿ. ಸೊ ಹಂಗಾಗಿ ಮಾಡ್ತಾ ಇದ್ದೀವಿ. ಅಮ್ಮನೂ ಸಂಜೆ ಬಂದರು ನೋಡಿ ಅವತ್ತಾದರೆ, ಬರಲೇ ಇಲ್ಲ ಬೇಗ. ನೋಡಿ ನೆಕ್ಸ್ಟ್ ಸೆಲೆಬ್ರೇಷನ್ ಎಲ್ಲ ಹೆಂಗೆಂಗಿದೆ ಹೆಂಗೆಂಗಿಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮಕ್ಕಳಂತೂ ತುಂಬಾ ಗಲಾಟೆ ಮಾಡೋರು. ಆ್ಯಕ್ಚುಲಿ ಅವ್ನ ಬರ್ತ್ಡೇ ನಾವು ಬೇರೆ ಕಡೆ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಮೊದಲು. ಅಂದರೆ ಈ ಥರ ಅನಾಥಾಶ್ರಮಕ್ಕೆ ಅಥವಾ ಯಾರಾದರೂ ಬಡ ಮಕ್ಕಳಿಗೆ ಏನಾದರೂ ಹೆಲ್ಪ್ ಮಾಡೋದು ಆ ಥರ ಮಾಡ್ತಾಯಿದ್ವಿ. ಈಗ ಒಂದು 3-4 years ಆಯಿತು, ಸರಿಯಾಗಿ ಎಲ್ಲಿಗೂ ಹೋಗೋಕ್ಕಾಗಿಲ್ಲ. ನಮ್ಮ ಖುಷಿ ಬರ್ತ್ಡೇನು ನೋಡಿದ್ರಲ್ಲ ಲಾಸ್ಟ್ ಮನೆ ಓಪ್ನಿಂಗಲ್ಲೆಲ್ಲ ಹೆಂಗೆಲ್ಲ ಆಯಿತು ಅಂತೇಳಿ. ಸೊ ಹಂಗಾಗಿ ನಮಗೆ ಬರ್ತ್ಡೇ ಅಲ್ದ್ರೇ ಒಂಥರ ಅನಿಸ್ಬಿಟ್ಟಿದೆ ಇವಾಗ. ಮಕ್ಕಳಿಗೋಸ್ಕರ ಆಗಲಿ ಮಾಡಲೇಬೇಕು. ಭಾಳ ಅಂದರೆ ಭಾಳ ಹೋಪ್ ಇಟ್ಕೊಂಡಿದ್ವಿ ನಾವು. ತುಂಬಾ ಆಸೆ ಇಟ್ಕೊಂಡಿದ್ವಿ ಖುಷಿ ಬರ್ತ್ಡೇದಂತೂ. ಅಷ್ಟೇ ಡಿಸಪಾಯಿಂಟ್ ಆಗಿಬಿಡ್ತು ನಮಗಾದರೆ. ಏನು ಮಾಡೋಕ್ಕಾಗಲ್ಲ, ಗಲಾಟೆ ಅಲ್ವಾ. ಸೊ ಎಲ್ಲನೂ ಬಿಟ್ಕೊಂಡ್ಬಿಡ್ಬೇಕು. ಇನ್ನೊಂದು ಏನು ಹೇಳಬೇಕಂದ್ರೆ, ಇದೆಲ್ಲ ಖುಷಿ ಒಂಥರ ಮಕ್ಕಳಿಗೆಲ್ಲ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು, ಎಲ್ರನ್ನೂ ಕರಿಬೇಕು. ನಮ್ಮ ಚರಣ್ ದೀಪ್ ಅಂತೂ ಸಿಕ್ಕಾಬಟ್ಟೆ ಅವನಾದರೆ ನಾನು ಅವ್ರನ್ನ ಕರಿತೀನಿ ಇವ್ರನ್ನ ಕರಿತೀನಿ ಅಂತ ಅನ್ನೋನು. ಆಮೇಲೆ ಎಲ್ಲ ಕೇಕ್ ಕಟಿಂಗ್ ಎಲ್ಲ ಆಯಿತು. ಮಕ್ಕಳಂತೂ ತುಂಬಾ ಗಲಾಟೆ ಫ್ರೆಂಡ್ಸ್, ಯಾಕಂದರೆ ಅವರು ಫ್ರೆಂಡ್ಸ್ ಹುಡುಗರು ಚಿಕ್ಕ ಚಿಕ್ಕ ಹುಡುಗರು ಏನು ಹೇಳಕ್ಕೆ ಬರಲ್ಲ. ಅದರಲ್ಲಂತೂ ನಮ್ಮ ಖುಷಿ ಅಂತೂ ನಿಲ್ತಾನೆ ಇರಲಿಲ್ಲ ನೋಡಿ. ಸ್ಪ್ರೇ ಬೇಕು ಅಂತ ಹೇಳ್ಬಿಟ್ಟು ಸ್ಪ್ರೇ ಬಾಟಲು ತುಂಬಾ ಹಠ ಮಾಡೋಳು. ನಂಗಂತೂ ಅವಳು ಇಡೀ ಅದರಲ್ಲಿ ಸಾಕಾಗಿ ಹೋಗ್ಬಿಡುತ್ತೆ. ಎಷ್ಟು ಸಮಾಧಾನ ಮಾಡಿದ್ರು ಆಗೋದೇ ಇಲ್ಲ ಫ್ರೆಂಡ್ಸ್ ಅವಳಾದರೆ. ತುಂಬ ಏನು ಅಂದರೆ ಹೆಂಗೆ ಹೇಳೋದು, ಅವಳ ಒಂದು ಸ್ವಲ್ಪ ಜಾಸ್ತಿ ಮುದ್ದು ಮಾಡಿ ಬೆಳೆಸ್ಬಿಟ್ಟಿದ್ದೀವಿ. ಸೊ ಹಂಗಾಗಿ ಅವಳು ಏನು ಹೇಳ್ತಾಳೆ ಅದನ್ನೇ ಕೇಳಬೇಕು ನಾವು. ಇನ್ನೊಂದು ಇದಕ್ಕೆಲ್ಲ ಕಾರಣ, ಅವಳು ಅಷ್ಟೆಲ್ಲ ಹಾಳಾಗೋಕ್ಕೆ ಕಾರಣ ಅಂದರೆ ನಮ್ಮ ಹರಿ. ಯಾಕಂದರೆ ಅವಳು ಒಬ್ಳೆ ಸೊಸೆ ಒಬ್ಳೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಪ್ರೀತಿಯಿಂದ ಬೆಳೆಸ್ಬಿಟ್ಟಿದ್ದಾನೆ ಅವನಾದರೆ. ನೋಡಿ ಅವಳು ತಪ್ಪತ್ತಿಗೆ ಇವಳು ಅಳ್ತಾವಳೆ ನಮ್ಮ ವೃಂದ. ಇವಳಿಂದ ಅವಳು ಯಪ್ಪ ಇವ್ರ ಮಕ್ಕಳು ನಡೆಯೋಷ್ಟೊಳಗೆ ಆಯ್ತಲ್ಲ, ಹಿಂಸೆನೆ ಬಂದಾಗುತ್ತೆ ಬಿಡಿ. ಏನು ಮಾಡೋದು ಬೇಡ ಏನು ಬೇಡ ಅನಿಸ್ಬಿಡುತ್ತೆ. ಹಾಗೆ ನಮ್ಮ ಅಜ್ಜಿ ಕೂಡ ನೋಡಿ ಇಷ್ಟು ನಾಚಿಕೆ ಅಂತ ಇದ್ದಾರೆ. ಇವರು ನಮ್ಮ ದೇವಮ್ಮ ಏನಿದಾರಲ್ವ, ನಮ್ಮ ಪಕ್ಕದ ಮನೆ ತಂಗಿ ಸಿಸ್ಟರ್ ಇದ್ದಾರಲ್ವ, ಅವರು ಅಜ್ಜಿ ಅಂದರೆ ಅವ್ರ ಅಪ್ಪನ ತಾಯಿ. ಇವರೊಬ್ಬರೇ ಹಿರಿಯ ಜೀವ ಅಂದರೆ ಇವಾಗ ನಮಗೆ. ಸೊ ಅಮ್ಮ ಇಲ್ಲೇ ಇದ್ದರೆ ನಮಗೂ ಒಂಥರ ಧೈರ್ಯ ನೋಡಿ ಫ್ರೆಂಡ್ಸ್. ಸೊ ಅವರು ಇಲ್ಲೇ ಇದ್ದರು. ಹಾಗೆ ನಮ್ಮ ಅತ್ತೆ, ನಮ್ಮ ಇಬ್ಬರು ಅತ್ತೆಯರು, ಅಮ್ಮ. ಯಾವುದೋ ಅಮ್ಮ ಬಂದೇ ಇರಲಿಲ್ಲ, ನೋಡ್ತಿರಲ್ವ ಈಗ ಎಲ್ಲಿ ದೀಪಾವಳಿ ಹಬ್ಬದಿಂದ ಕರೆದ್ರೆ ಇವಾಗ ಬಂದಿದ್ದಾಳೆ. ಮನೇಲಿ ಕೆಲಸ, ಮನೆ ಕಟ್ಟಿಸ್ತಾ ಇದ್ದಾರೆ ಅವರು ಕೂಡ. ಸೊ ಹಂಗಾಗಿ ಕೆಲಸ ಅಂತ ಬರಲಿಲ್ಲ. ಹಾಗೆ ನಮ್ಮ ಚಿನ್ನು ಅವ್ರು ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ನಮ್ಮ ವಿಷಯಕ್ಕೆ ಏನಿದಾನಲ್ವ, ಅವ್ನ ಬರ್ತ್ಡೇ ಅಂದರೆ ಮಾಡ್ಕೊಳ್ಳೋದೇ ಇಲ್ಲ. ಈ ಥರ ಸೌಂಡ್ ಎಲ್ಲ ಆಗೋ ಹಂಗಿಲ್ಲ ಅವ್ನಿಗಾದರೆ ಮೊದಲು. ಈಗೊಂದು ಸ್ವಲ್ಪ ಪರವಾಗಿಲ್ಲ. ಹಾಗೆ ಎಲ್ಲರೂ ಫೋಟೋ ತೆಗೆಸ್ಕೊಂಡ್ರು. ನಾವು ಮಕ್ಕಳಿಗೆ ಅಂತೇಳಿ ಫ್ರೈಡ್ ರೈಸ್ ಮಾಡಿದ್ದೆ. ಫ್ರೈಡ್ ರೈಸು, ಮಿಕ್ಸರು, ಕೇಕು ಅಷ್ಟೇ ಇದ್ದಿದ್ದು. ಸೊ ನನಗೆ ಸಂಜೆಯಿಂದ ಮಾಡಿರೋದು. ನನಗೆ ಬೆಳಿಗ್ಗೆ ಎಲ್ಲ ಕೆಲಸ, ಸಿಕ್ಕಾಪಟ್ಟೆ ಕೆಲಸ ಏನೋ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಮತ್ತು ಮಧ್ಯಾಹ್ನ ತರಕಾರಿ ತಗೊಂಡು ಬಂದು ಸಂಜೆ ಆದರೂ ನಮ್ಮ ಸಿಸ್ಟರ್ ಏನಿದಾರಲ್ವ ದೇವಮ್ಮ ಅವರು ಕೂಡ ಮಧ್ಯಾಹ್ನ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ರು ನೋಡಿ. ಹಾಗಾಗಿ ಇನ್ನೂ ಸ್ವಲ್ಪ ಬೇಗ ಆಯಿತು. ಅಮ್ಮ ಬೇಗ ಬಂದಿದ್ದೆ, ಒಂದು ಸ್ವಲ್ಪ ಅಮ್ಮನ ಹೆಲ್ಪ್ ಮಾಡಿರೋರು. ಅಮ್ಮ ಒಂದು ಸ್ವಲ್ಪ ಲೇಟಾಗಿ ಬಂದರು. ಸೊ ಅವಳೇ ಎಲ್ಲ ಕಟ್ ಮಾಡಿಕೊಟ್ಲು. ನಮ್ಮ ಚಿನ್ನು ಕೂಡ. ನಮ್ಮ ಕೊಟ್ಟರೆ ಸಾಹೇಬ್ರು ನೋಡಿ ಫೋಟೋಕ್ಕೆಲ್ಲ ಅಡ್ಡ ನಿಲ್ತಾ ಹೋದರೆ. ಹಾಗೆ ಇನ್ನು ಏನು ಹೇಳೋದು, ಎಲ್ಲ ಚೆನ್ನಾಗೇ ಆಯಿತು. ಅವನ ಖುಷಿನೇ ನಮ್ಮ ಖುಷಿ, ಮಕ್ಕಳು ಖುಷಿ ನಮ್ಮ ಖುಷಿ ಮೇನ್ ಹೇಳಬೇಕಂದ್ರೆ.
ಇರ್ಲಿ ಈ ಸಲ ಏನೇನೋ ಆಗೋಯ್ತು. ನೆಕ್ಸ್ಟ್ ನೋಡೋಣ ಮತ್ತೆ ಇನ್ನು ಬೇರೆ ಬೇರೆ ಏನಾದ್ರು ಗಲಾಟೆ ನೋಡಿ. ಊಟ ಮಾಡ್ದಿಲ್ಲ? ಆಯ್ತಮ್ಮ, ಊಟ ನಿಮ್ದು ಆಯ್ತಾ? ಆಯ್ತು, ನಮ್ದಾಯ್ತು. ಹಾಗೆ ನಮ್ಮ ಬಬ್ಬು ಇಲ್ಲಿ ಬೋರ್ಡ್ ಗುಂಡು ಆಗ್ಬಿಟ್ಟಿದೆ ನೋಡಿ, ಎಷ್ಟು ಚಂದ ಕಾಣ್ತಾ ಇದೆ. ನಿಜವಾಗ್ಲೂ ದೃಷ್ಟಿ ಆಗಿದೆ ಫ್ರೆಂಡ್ಸ್. ಅವನಿಗಾದ್ರೆ ಜ್ವರ ಬಂದ್ಬಿಟ್ಟಿದೆ ಪಾಪ. ಅವನಂತ ಈಗಾಗ್ಲೇ ಏನ್ ಗೊತ್ತಾ, ನಡೆದಾಡ್ತಾ ಇದ್ದಾನೆ. ಅವನೆಲ್ಲ ಸಖತ್ ಚಂದ ನಡೀತಾ ಇದ್ದಾನೆ. ಅವ್ನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ. ಹಾಗೆ ನಾನಿಲ್ಲಿ ನೆಕ್ಸ್ಟ್ ಡೇ ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದಯವಿಟ್ಟು ಬೈಕೋಬೇಡಿ. ಯಾಕೆ ನಾನು ಇವನ್ಗೆ ಮೇಕಪ್ ಮಾಡ್ತಾ ಇದ್ದೀನಿ ಅಂದ್ರೆ, ಇವನ್ ಸ್ಕೂಲಲ್ಲಿ, ನಮ್ಮ ಪುಟ್ಟವ್ರ ಸ್ಕೂಲಲ್ಲಿ ಆನ್ಯುವಲ್ ಡೇ ಫಂಕ್ಷನ್ ನಡೀತಾ ಇದೆ. ಸೊ ಅದಕ್ಕೆ ಇವ್ನ ಮಹಿಷಾಸುರನ ಪಾತ್ರನ ಸೆಲೆಕ್ಟ್ ಮಾಡಿದ್ದಾರೆ ಇವನ್ಗೆ. ಅದಕ್ಕೋಸ್ಕರ ಇವ್ಗೆಲ್ಲ ಈ ತರ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಯಪ್ಪ, ಮಕ್ಳು ಏನೋ ಹೆಣ್ಮಕ್ಳಾದ್ರೆ ಏನೋ ರೆಡಿ ಮಾಡ್ಬೋದು ಫ್ರೆಂಡ್ಸ್. ಇವನ್ ಇದನ್ನೆಲ್ಲ ಹಬ್ಬ ಎಷ್ಟು ತಲೆ ತಿಂದ ಹಾಕ್ಬಿಟ್ಟ ಅಂದ್ರೆ ನನಗೆ ನಿಜವಾಗ್ಲೂ ತಲೆ ತಿಂದ ನೋಡಿ. ಅಷ್ಟು ಮಾಡೋಷ್ಟೊತ್ತಿಗೆ ಮತ್ತೆ ಪಂಜೆ ಎಲ್ಲ ಸರಿ ಹೋಗ್ಲಿಲ್ಲ ಪಾಪ. ನಮ್ಮ ಇನ್ನೊಬ್ಬ ಸಣ್ಣ ತಂಗಿ ಏನಿದಾಳಲ್ಲ, ಮತ್ತೆ ಅವಳು ಹೋಗಿ ಬಜಾರ್ಗೆ ಪಂಜೆ ತಗೊಂಡ್ ಬಂದ್ವಿ. ಮತ್ತೆ ಜಾಯಿಂಟ್ ಮಾಡಿಸ್ಕೊಂಡು ಉಡ್ಸಿರೋದು ನೋಡಿ. ಲುಕ್ಕು ಈ ತರ ಇತ್ತು. ಇನ್ನೊಂದು ಫೋಟೋ ಹಾಕ್ತೀನಿ ನಾನು ನಿಮ್ಗೆ, ಮಹಿಷಾಸುರಂದು. ನನ್ನಿಂದ ಆದಷ್ಟು ಮಾಡಿದೀನಿ. ಹೇಗೋ ಗೊತ್ತಿಲ್ಲ, ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ನಾವು ಆಮೇಲೆ ಹೋಗಲ್ಲ. ಪುಟ್ಟ ಇಲ್ಲಿ ನೋಡಿಲಿ ಒಂದು ನಿಮಿಷ. ಅವು ಕೈಯಾಗಳು ಹುಷಾರು ಏನೋ. ಹಾ, ಇರ್ಲಿ ಬಿಡು ಪುಟ್ಟ. ಹಂಗೆ ನೀವನ್ನೆಲ್ಲ ಯಾಕೆ ರೆಡಿ ಮಾಡ್ತಿ? ಹಾ, ಬಾಯ್ ಪುಟ್ಟ. ಯಪ್ಪ, ಅವನ್ನ ಕಳ್ಸೋ ಅಷ್ಟೊತ್ತಿಗಂತೂ ನನ್ಗೆ ಮದುಮಗನ್ ರೆಡಿ ಮಾಡಿ ಕಳಿಸ್ತಾರಲ್ಲ ಆ ತರ ಆಗಿತ್ತು. ಅವ್ರು ಚಿಕ್ಕು ಅಂತ ಅನ್ನೋದೇ ಮದುಮಗನ್ ಕಳಿಸ್ಬೇಕಾಯ್ತು ಬಿಡ ಅಂತೇಳಿ. ಹಾಗೆ ನಮ್ ಬಬ್ಲು ಆಗ್ಬಿಟ್ಟಿದ್ದಾನೆ ನೋಡಿ ಪಾಪ ಅವನಂತ. ಹಾಗೆ ನಾವೆಲ್ಲ ಇಲ್ಲಿ ಸಂಜೆ ಎಲ್ಲ ಸ್ವಲ್ಪ ಎಲ್ಲ ಫ್ರೆಶ್ ಆಗಿ ಮತ್ತೆ ನಾವು ಸ್ಕೂಲ್ಗೆ ಹೋದ್ವಿ. ದಾರಿ ಉದ್ದಕ್ಕೂ ಹೇಳ್ಕೊಂಡು ಹೋಗಿದ್ದಾನೆ ಅವ್ರ ಚಿಕ್ಕು ಬೇಗ ಬಂದ್ಬಿಡಿಮ್ಮ, ನೀವು ಅಲ್ಲೆಲ್ಲ ಲೇಟ್ ಮಾಡ್ಬೇಡಿಮ್ಮ, ಅಡಿಗೆ ಅಂತೆಲ್ಲ ಮಾಡ್ಕೊತ ಕೂತ್ಕೋಬೇಡಿಮ್ಮ ಅಂತ ಹೇಳಿ ಕಳ್ಸಿದ್ದೇನೆ ನೋಡಿ. ಅವ್ರ ಚಿಕ್ಕು ಬಂದು ಹೇಳೋಳು, ಹಿಂಗೆಲ್ಲ ಹೇಳಿದ್ದೇನಕ್ಕ, ಹೋಗೋಣ ಬನ್ನಿ ಅಂತೇಳಿ. ಹಾಗೆ ನಾವೆಲ್ಲರೂ ಹೋಗಿ ನಮ್ಮ ನೋಡಿ, ಮಕ್ಕಳು ಎಲ್ಲಿ ಹೋದ್ರೂ ತಿನ್ನೋದು ಬಿಡಲ್ಲ ನೋಡಿ. ಹಾಗೆ ಒಂದೆರಡು ಫಂಕ್ಷನ್, ಎರಡು ಡ್ಯಾನ್ಸ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ನಮ್ಮ ಚರಣ್ ಡೇ ಬಂತು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲ ಮಕ್ಕಳನ್ನು ತುಂಬಾ ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸ್. ಸಖತ್ತಾಗಿತ್ತು. ನಮ್ಗಂತೂ ಬಹಳನೇ ಇಷ್ಟ ಆಯ್ತು. ನೋಡಿ, ಸೀರೆಗಳೆಲ್ಲ ಒಂದೇ ತರ, ಸೀರೆಗಳ ಕಾಸ್ಟ್ಯೂಮ್ಸ್ ಎಲ್ಲ ಒಂದೇ ತರ ಹಾಕಿದ್ದಾರೆ. ಸಖತ್ತಾಗೆ ಮಾಡಿದ್ರು. ನಮಗೂ ತುಂಬಾ ಇಷ್ಟ ಆಯ್ತು. ಇನ್ನು ಬೇರೆ ಬೇರೆ ಹುಡುಗರು ತುಂಬಾ ಚೆನ್ನಾಗಿ ಮಾಡಿದ್ರು. ಕಾಸ್ಟ್ಯೂಮ್ಸ್ ಎಲ್ಲ ಅವ್ರ ಕಡೆಯಿಂದನೇ ತರಿಸಿದಾರೆ ನೋಡಿ. ಇಷ್ಟು ಅಂತ ಅಮೌಂಟ್ ಕೊಡ್ತಾರೆ. ಬಟ್ ನಾನೇನು ಇಲ್ಲಿ ನಮ್ಮ ಮಹಿಷಾಸುರಂದಲ್ವಾ, ನಮ್ಮ ಮನೇಲಿ ಕಿರೀಟ ಇತ್ತು. ಸೊ ಕಿರೀಟ ಮತ್ತೆ ಪಂಜೆ ಒಂದು ತರಿಸ್ದೆ. ಜ್ಯುವೆಲರೀಸ್ ಎಲ್ಲ ಇತ್ತು. ಆಲ್ಮೋಸ್ಟ್ ನನ್ನಿಂದ ಆದಷ್ಟು ಮಾಡಿದ್ದೀನಿ. ನೋಡ್ಬೋದು ನೀವು, ಸೆಂಟ್ರಲ್ಲೇ ನಿಂತಿದ್ದಾನೆ ನೋಡಿ ಕಿರೀಟ ಹಾಕೊಂಡು. ನನ್ಗಂತೂ ನಿಜ ಹೇಳ ಫ್ರೆಂಡ್ಸ್, ನನಗೆ ಈ ಡ್ಯಾನ್ಸ್ ಮಾಡ್ಬೇಕಾದ್ರೆ ಅವನು ನಿಜವಾಗ್ಲೂ ಒಂಥರ ಮನಸ್ಸಲ್ಲಿ ಬೇಜಾರು, ಅಳು ಬರೋ ಥರ ಆಗ್ಬಿಟ್ಟಿತ್ತು ನೋಡಿ. ನಂಗಾದ್ರೆ ಅಷ್ಟೊಂದು ಯಾಕೋ ಏನೋ ಗೊತ್ತಾಗ್ಲಿಲ್ಲ ಫ್ರೆಂಡ್ಸ್, ನಂಗೆ ಆ ಥರ ಆಗ್ಬಿಡ್ತು. ಬಟ್ ನಂಗೆ ತೋರ್ಸ್ಕೊಳಕ್ ಇಷ್ಟ ಇರಲಿಲ್ಲ. ಸೊ ಹಂಗಾಗಿ ತೋರ್ಸ್ಕೊಳ್ಳಿಲ್ಲ. ನಂಗೆ ಒಂಥರ ಅನ್ಸ್ಬಿಡ್ತಾವನ್ನೆಲ್ಲ ಹಂಗೆ ಮಾಡೋದಕ್ಕೆ. ಲಾಸ್ಟ್ ಟೈಮು ನಮ್ಮ ತಂಗಿ ಪ್ರೆಗ್ನೆಂಟ್ ಇದ್ಲು, ನಮ್ಮ ಚಿನ್ನು ಪ್ರೆಗ್ನೆಂಟ್ ಇದ್ಲಲ್ವಾ. ಸೊ ಹಂಗಾಗಿ ವಿಶಾಂಕ್ ಡ್ಯಾನ್ಸ್ ಮಾಡಿದ್ದ ಅಲ್ಲಿ ಸ್ಕೂಲಲ್ಲಿ. ಈಗ ನಮ್ಮ ಖುಷಿ ಸ್ಕೂಲ್ಗೆ ಏನು ಹೋಗ್ತಾ ಇದ್ದಾಳಲ್ಲ, ಅಲ್ಲಿ ವಿಶಾಂಕ್ ಡ್ಯಾನ್ಸ್ ಮಾಡ್ಬೇಕಾದ್ರೆ ನಿಜವಾಗ್ಲೂ ಅವಳು ಬಂದಿತ್ತು ಫ್ರೆಂಡ್ಸ್. ನಂಗಾದ್ರೆ ಹತ್ತು ಬಿಟ್ಟಿದ್ದೀನಿ. ನಾನಾದ್ರೆ ಅವ್ರಿಗೆ ವಿಡಿಯೋ ಕಾಲ್ ಮಾಡಿದ್ದೀನಿ ನಮ್ಮ ಬ್ರೋ ಇನ್ಲಾಗೆ, ಮತ್ತೆ ನಮ್ಮ ತಂಗಿಗೂ ಮಾಡಿದ್ದೆ. ಮೇ ಬಿ ಅವಳೇನೋ ತೆಗಿಲಿಲ್ಲ ಅನ್ಸುತ್ತೆ. ಬಟ್ ನಮ್ಮ ಬ್ರೋ ಇನ್ಲಾಗ್ ಮಾಡಿದಾಗ ನಿಜವಾಗ್ಲೂ ಅಳು ಬಂದಿತ್ತು. ಹತ್ತಿದ್ದೀನಿ ನಾನಾದ್ರೆ. ಬಟ್ ಅವಾಗೂ ತೋರಿಸ್ಕೊಂಡಿಲ್ಲ. ಆದ್ರೆ ಯಾಕೋ ಏನು ಅವತ್ತು ವಿಶಾಂಕ ಆ ಥರ ಮಾಡ್ಬೇಕಾದ್ರೂ ಅಳು ಬಂದ್ಬಿಡ್ತು. ಇವತ್ತು ನಮ್ಮ ಪುಟ್ಟ ಮಾಡ್ಬೇಕಾದ್ರೂ ಯಾಕೋ ಒಂಥರ ಅಳು ಬಂತು. ಇನ್ನು ನಮ್ಮ ಹುಡುಗಿರೇನಿದಾರಲ್ಲ ಅವರೆಲ್ಲ ಬಜಾರಿಗಳು ಫ್ರೆಂಡ್ಸ್. ಅವರೆಲ್ಲ ಮಾಡ್ಬೇಕಾದ್ರೆ ನಿಜವಾಗ್ಲೂ ನಗು ಬರಲ್ಲ ನನಗೆ, ಅಳು ಬರಲ್ಲ ನನಗೆ. ಖುಷಿ ಅನ್ಸುತ್ತೆ ನಮ್ಗೆ ಅವರೆಲ್ಲ ಮಾಡ್ಬೇಕಾದ್ರೆ. ಬಜಾರಿಗಳು ನಮ್ಗೆಲ್ಲ
ಮನೆ ಇಬ್ರು ಹೆಣ್ಮಕ್ಳು ಏನಿದಾರಲ್ಲ 4 ಜನ, ಮತ್ತೆ ಒಬ್ರಲ್ಲ ಇಬ್ರಲ್ಲ 4 ಜನನ ಹಂಗೆ ಇದಾರೆ ಫ್ರೆಂಡ್ಸ್. ಒಬ್ರಿಗಿಂತ ಒಬ್ರು ಮಿಕ್ಕಿ ಇದಾರೆ ನೋಡಿ. ನಮ್ಮ ಮನೇಲಿ ಮೆಜಾರಿಟಿ ಇರೋದೇ ಹೆಣ್ಮಕ್ಳದು, ಗಂಡ್ ಮಕ್ಳದು ಏನಿಲ್ಲ ನೋಡಿ, ಹಂಗಿದಾರೆ ನಮ್ಮವರೆಲ್ಲ. ಆದ್ರೆ ನಮ್ಗೊಂಥರ ಖುಷಿ, ಯಾಕಂದ್ರೆ ಹೆಣ್ಮಕ್ಳು ಎಲ್ಲಿ ಹೋದ್ರು ಗೆದ್ದೆ ಬರ್ಬೇಕು. ಹೆಣ್ಮಕ್ಳು ಅಂದ್ರೆ ಈಗೆಲ್ಲ ಒಂಥರ ನೋಡ್ತಾರೆ, ಅಂದ್ರೆ ಅವರಿಂದ ಏನಾಗುತ್ತೆ, ಏನ್ ಮಾಡಕ್ ಸಾಧ್ಯ ಅವರು ಹೆಣ್ಮಕ್ಳು ಅಂತೇಳಿ ಅಷ್ಟೊಂದು ತಗೋಬೇಡಿ, ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಹೆಣ್ಮಕ್ಳು ಮನಸ್ಸಿನಲ್ಲಿ ಏನಾದ್ರೂ ಮಾಡ್ಬೋದು, ಬಟ್ ಅವ್ರಿಗೂ ಮನ್ಸನ್ನೋದಿರುತ್ತೆ. ಸೊ ಅವ್ರಿಗೂ ಒಂದು ಒಳ್ಳೆ ಟೈಮ್ ಅಂತ ಬರುತ್ತೆ, ಆಲ್ಮೋಸ್ಟ್ ಎಲ್ರಿಗೂ ಇದೆ. ಏನಂತಾರೆ, ಇರ್ಲಿ ಮುಂದೆ ಅದ್ರ ಬಗ್ಗೆ ಮಾತಾಡೋಣ. ನಾನು ಈ ವಿಷಯದಲ್ಲೆಲ್ಲ ಇಂಥ ವಿಷಯದಲ್ಲೆಲ್ಲ ತುಂಬಾನೇ ಕಷ್ಟಪಟ್ಟಿದ್ದೀನಿ. ನಾನು ಇಷ್ಟೆಲ್ಲ ಮಾಡ್ಕೋಬೇಕು ಅಂತಲೂ ತುಂಬ ಕಷ್ಟಪಟ್ಟಿದ್ದೀನಿ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಇಲ್ಲಿ ನಮ್ಮ ಮಕ್ಕಳು, ನಾವು ಪಟ್ಟಿರೋ ಕಷ್ಟ ಎಲ್ಲ ನಮ್ಮ ಮಕ್ಕಳು ಪಡಬಾರ್ದು, ಅವ್ರು ಚೆನ್ನಾಗಿರ್ಬೇಕು ಅಂತ ನಾವೇನೇನೆಲ್ಲ ಕಷ್ಟಪಡ್ತೀವಿ. ತಂದೆ ತಾಯಿಗಳು ಎಲ್ಲ ಮಾಡೋದಿಲ್ಲ ಅವ್ರಿಗೋಸ್ಕರ ಅಲ್ವಾ. ಇರಲಿ, ಮತ್ತೆ ನಾನು ನಿಮಗೆ ಹೇಳ್ತೀನಿ ಅದ್ರ ಬಗ್ಗೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಏನೇನೆಲ್ಲ ಇದ್ರು ಅಂತ ವಿಚಾರ ಕೆಲಸ ಮಾಡೋಣ ಅಂತ ನೋಡಿರ್ಬೋದು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಮಾತ್ರ ಮಾಡಿದ್ದೀನಿ. ಮತ್ತೆ ಸಿಗ್ತೀನಿ. ಬಾಯ್.